ಹರ್ಮಸ್ ದಿಗ್ಬಂಧನಕ್ಕೆ ಮುಂದಾಗಿರೋದು ಅಮೆರಿಕ ಇರಾನ್ ಯುದ್ಧದಿಂದ ಜಗತ್ತೇ ತಲ್ಲಣಕ್ಕೆ ಒಳಗಾಗಿದೆ. ನೋಡಿ ಎಂಥ ಕಥೆ ಅಂದರೆ, ಹೋರ್ಮುಜನ್ನು ಏನೋ ನಾನು ದೊಡ್ಡ ರಕ್ಷಣೆ ಮಾಡಿಬಿಡ್ತೀನಿ, ಹಡಗುಗಳಿಗೆಲ್ಲ ಉಚಿತವಾಗಿ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಬಿಡ್ತೀನಿ, ನಾನು ಜಗತ್ ರಕ್ಷಕ ಅಂತ ಪೋಸ್ ಕೊಟ್ಟಿದ್ದು ಹೇಳಿಕೊಂಡಿದ್ದು ಅಮೆರಿಕದ ಅಧ್ಯಕ್ಷ ಟ್ರಂಪ್. ಎಂಥ ತಿಳಿಗೇಡಿ ಇರಬೇಕು ಈ ಮನುಷ್ಯ ಅನ್ನೋದಕ್ಕೊಂದು ಉದಾಹರಣೆ ಇಲ್ಲಿ. ಯುದ್ಧ ಇರೋದು ಯಾರ್ಯಾರಿಗೆ? ಇರಾನ್ ಇಸ್ರೇಲ್ಗೆ ಮೇಜರ್ ಆಗಿರೋ ಯುದ್ಧ. ಇಸ್ರೇಲ್ ಏನು ಮಾಡಿದೆ? ಅಮೆರಿಕದ ನೆರವನ್ನು ಕೋರಿದೆ. ಅಮೆರಿಕಕ್ಕೂ ಇರಾನ್ಗೂ ಅಂಥ ನೇರವಾದಂಥ ದ್ವೇಷವೋ ಅಸೂಯೆಯೋ ಏನೂ ಇಲ್ಲ. ಇರಾನ್ನ ಮೇಲೆ ದಿಗ್ಬಂಧನಗಳನ್ನು ಹಾಕ್ಕೊಂಡು 2-3 ದಶಕನೇ ಕಳೆದುಬಿಟ್ಟಿದೆ. ದಿಗ್ಬಂಧನದ ಆಚೆಗೂ ಇರಾನ್ ತನ್ನ ಪಾಡಿಗೆ ತಾನು ಬೆಳ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಇನ್ಫ್ಲೇಷನ್ ಇರಬಹುದು, ಊಟಕ್ಕೆ ಸಮಸ್ಯೆ ಇರಬಹುದು, ಇನ್ನೊಂದು ಏನೇ ಇದ್ದರೂ ಕೂಡ ಇರಾನ್ ದಿಗ್ಬಂಧನಗಳಿಗೆ ಅಂಜಿಲ್ಲ. ದಿಗ್ಬಂಧನದ ನಡುವೆಯೂ ಕೂಡ ಹೀಗೆಲ್ಲ ತನ್ನ ದೇಶವನ್ನು ತಾನು ಕಾಪಾಡಿಕೊಳ್ಳಬೇಕು. ಬೇರೆ ಬೇರೆ ಥರ್ಡ್ ವರ್ಲ್ಡ್ ಕಂಟ್ರೀಸ್, ಮೂರನೇ ದೇಶಗಳ ಕಡೆಯಿಂದ ಹೇಗೆ ನಾನು ಏನೇನು ನನಗೆ ಬೇಕಾದ ತರಿಸ್ಕೊಳ್ಬೇಕೋ ಬೇರೆ ಬೇರೆ ಮಾರ್ಗಗಳಲ್ಲಿ ತರಿಸ್ಕೊಂಡು ಅದು ಬದುಕ್ತಾ ಇದೆ, ಬೇರೆ ವಿಚಾರ. 70-80 ದೇಶಗಳ ಕಡೆಯಿಂದ ನೀನು ದಿಗ್ಬಂಧನ ಹಾಕ್ಸ್ಬಿಟ್ರೆ ಕಡಿಮೆ ಮಾತಲ್ಲ, ಅದು ಹುಡುಗಾಟದ ಮಾತಲ್ಲ. ಅಲ್ಲಿ ಏನು ತರಿಸ್ಕೊಳ್ಬಾರ್ದು, ಏನು ಮಾರಬಾರ್ದು ಅಂತ. ಮನುಷ್ಯನಿಗೆ ನೀನೆಲ್ಲೂ ಕೆಲಸ ಮಾಡಬಾರ್ದು, ನಿನಗೆ ಯಾರು ಕೆಲಸ ಕೊಡಬಾರ್ದು. ಆ ಸನ್ನಿವೇಶ, ಆ ಥರದ ಸನ್ನಿವೇಶ ಇರಾನ್ನಲ್ಲಿ. ಇದರಾಚೆಗೂ ಇರಾನ್ ಬೆಳ್ಕೊಂಡು ಬಂದಿದೆ. ಸೊ ಇಂಥ ಇರಾನ್ ಇದೀಗ ಹೋರ್ಮುಜನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ರೆ ಅವ್ರು ನನಗೆ ಟೋಲ್ ಕೊಡಬೇಕು. ಅಮೆರಿಕ ನನ್ನನ್ನು ಹಾಳು ಮಾಡಿ ಹಾಕಿದೆ, ನನ್ನ ಹತ್ರ ದುಡ್ಡಿಲ್ಲ, ಈಗ ಈ ಟೋಲ್ ದುಡ್ಡು ಬಂದರೆ ನಾನು ಇರಾನ್ ಮತ್ತೆ ಕಟ್ಕೊಳ್ತೀನಿ ನಾನು ಇರಾನನ್ನು ಅಂತ ಅವ್ರ ವಾದ. ಸರಿ, ಏನೋ ಅಮೆರಿಕದ ಟ್ರಂಪ್ ಏನೋ ಮಾಡಿಬಿಡ್ತಾರೆ, ಬರೀ ವಾರ ಅಷ್ಟೇ ಇದು. ಇವರು ಬಂದಿದ್ದು ರೆಜಿಮ್ ಚೇಂಜ್ ಮಾಡೋಕ್ಕೆ, ಇರಾನ್ನಲ್ಲಿರ್ತಕ್ಕಂಥ ಆಳ್ವಿಕೆ ಚೇಂಜ್ ಮಾಡ್ತೆ ಅಂತ ಹೇಳಿಕೊಂಡು ಬಂದಂತಹ ಈ ತಿಳಿಗೇಡಿ ಟ್ರಂಪು ರೆಜಿಮ್ ಚೇಂಜ್ ಮಾಡಪ್ಪ, ಯಾರೂ ತಕರಾರು ಮಾಡಿಲ್ಲ. ಮೊಶ್ತಾಬಾ ಖಮೇನಿಯನ್ನು ಮುಗಿಸ್ತೀಯಾ, ಮುಗಿಸ್ಕೊಳ್ಳಿ. ಅಲ್ಲಿರ್ತಕ್ಕಂಥ IRGC ಮುಗಿಸ್ಬಿಡ್ತೀಯಾ, ಮುಗಿಸಿ. ರೆಜಿಮ್ ನಿಜವಾಗ್ಲೂ ಚೇಂಜ್ ಮಾಡ್ತೀರಾ, ಮಾಡಿಕೊಳ್ಳಿ. ಇದು ಜಗತ್ತಿಗೆ ಈ ಒಂದು ದ್ವೇಷವೋ ಈರ್ಷ್ಯೆಯೋ ಕಟ್ಕೊಂಡು ಏನೂ ಆಗಬೇಕಾಗಿರಲಿಲ್ಲ. ಈಗೇನು ಮಾಡ್ತಿರೋದು ಅಂದರೆ ಹೋರ್ಮುಜ್ ದಿಗ್ಬಂಧನಕ್ಕೆ ಮುಂದಾಗ್ತಿರೋದು ಅಮೆರಿಕ. ಇದೆಂಥ ಕಥೆ ನೋಡಿ. ಇವರೆಲ್ಲ ವಾರ್ ಮಾಡ್ಕೊಳ್ಳಿ, ಯಾರೋ ಗೆಲ್ಲಿ ಯಾರೋ ಸೋಲಿ ಬೇರೆ ವಿಚಾರ. ಬೇರೆ ಬೇರೆ ದೇಶದವ್ರಿಗೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ ರೀ. ಇಲ್ಲಿ ಸೂತ್ರ ಎಲ್ಲ ಸಂಬಂಧ ಇಲ್ಲ, ಹೋರ್ಮುಜ್ ದಿಗ್ಬಂಧನ ಮಾಡಿಬಿಡೋದಂತೆ. ಅಂದರೆ ನಮ್ಮ ಭಾರತಕ್ಕೋ ಏಷ್ಯಾ ಕಂಟ್ರೀಸ್ಗೋ ಎಲ್ರಿಗೂ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಆಯಿಲ್ ಸಿಗಲ್ಲ, ಗ್ಯಾಸ್ ಸಿಗಲ್ಲ ಅಂತ. ಯಾಕೆ ಈ ಪನಿಷ್ಮೆಂಟು? ಅಮೆರಿಕ ಇರಾನ್ ಯುದ್ಧದಿಂದ ಜಗತ್ತೇ ತಲ್ಲಣಿಸಿ ಹೋಗಿದೆ. ಹಡಗುಗಳಿಗೆ 20% ಶುಲ್ಕ ಅಂತ ಟ್ರಂಪ್ ಹೇಳ್ತಿರೋದು. ಎಂಥ ಕಥೆ ನೋಡಿ ಇದು. ಬೆಂದ ಮನೆ ಗಳ ಹಿರಿಯೋರು ಅಂತ ಹೇಳ್ತಾರೆ. ಬೆಂದ ಮನೆ ಗಳ ಹಿರಿಯೋರು ಅಂತ. ಏನಾಗುತ್ತೆ ನಿಮಗೆ, ಈ ಗರಿ ಮನೆ ಇರುತ್ತೆ, ತೆಂಗಿನ ಗರಿಯ ಮನೆಗಳು. ತೆಂಗಿನ ಗರಿ ಮನೆಗಳಿಗೆ ಏನಾಗುತ್ತೆ, ಬೆಂಕಿ ಬಿದ್ದುಬಿಡುತ್ತೆ. ಬೆಂಕಿ ಬಿದ್ದಾಗ ಏನಾಗುತ್ತೆ, ಬಹು ಬೇಗನೆ ಉರಿದು ಹೋಗೋದು ತೆಂಗಿನ ಗರಿಗಳು. ಆದರೆ ಈ ಬಿದಿರಿನ ಗಳ ಇರುತ್ತಲ್ಲ, ಬಿದಿರಿನ ಕೋಲುಗಳಿರ್ತಾವಲ್ವ, ಅಷ್ಟು ಬೇಗ ಸುಟ್ಟಿರಲ್ಲ ಅವು. ಈ ಬೆಂದ ಮನೆ ಆರ್ಸಕ್ಕೆ ಬಂದಂಥವ್ರು ಕೆಲವರು ಏನು ಮಾಡಿಬಿಡ್ತಾರೆ, ಮನೇನೂ ಆರಿಸ್ತಾರೆ, ಬೆಂಕಿ ಆರಿಸ್ತಾರೆ, ಇಮ್ಮಿಡಿಯೇಟಾಗಿ ಆ ಗಳ ಇರ್ತಾವಲ್ವ, ಆ ಗಳನ್ನೆಲ್ಲ ಇರಿದು ಅಲ್ಲಿಂದ ಅದನ್ನು ಹಿಡ್ಕೊಂಡು ಮನೆ ತೊಗೊಂಡೋಗ್ಬಿಡ್ತಾರೆ ಅಂತ. ಬೆಂದ ಮನೆ ಗಳ ಹಿರಿಯೋರು ಅಂತಾರೆ ಅವ್ರಿಗೆ. ಆ ಮನುಷ್ಯನಿಗೆ ಗಳಾದರೂ ಇದ್ದರೆ ಮತ್ತೆ ಗರಿ ಹಾಕ್ಕೊಂಡು ಆ ಮನುಷ್ಯ ಮನೆ ಕಟ್ಕೋತಿದ್ದ ಅಲ್ವಾ. ಇವ್ರು ನೋಡಿ, ಜಗದ್ರಕ್ಷಕ ಅಂತ ಹೇಳ್ಕೊಳ್ಳೋದು ಈ ಮನುಷ್ಯ. ನನಗೆ ಭಾರತ ಫ್ರೆಂಡ್ ಅನ್ನೋದು, ಮೋದಿ ಫ್ರೆಂಡ್ ಅನ್ನೋದು, ನನಗೆ ಚೈನಾ ಒಳ್ಳೆ ಸಂಬಂಧಲಿದ್ದಾರೆ ಅಂತ ಹೇಳೋದು. ಈ ಕಡೆ ಬಂದಿಲ್ಲಿ 20% ಶುಲ್ಕ ಹಾಕ್ತೀನಿ ಅಂತ. ಯಾವ ಶುಲ್ಕವೂ ಇಲ್ಲದೆ ಜಗತ್ತು ಆರಾಮಾಗಲ್ಲಿ ಓಡಾಡ್ತಾ ಇತ್ತು ಹಡಗುಗಳು. ಈಗ 20% ಶುಲ್ಕ. ಒಂದು ಹಡಗಿಗೆ 20% ಶುಲ್ಕ ಹಾಕ್ತೀನಿ ನಾನು. ₹100 ವ್ಯಾಪಾರ ಮಾಡಿದ್ರೆ 20%, ನಾನು ₹20 ನನಗೆ ಕೊಟ್ಟುಬಿಡು ಅಂತ ಕಥೆ ಇದು. ಅಮೆರಿಕಕ್ಕಿಂತ ಕಡಿಮೆ ಶುಲ್ಕ ನಾನು ಹಾಕ್ತೀನಿ ಅಂತ ಅರಾಕ್ಷಿ ಮಾತಾಡ್ತಿದ್ದಾರಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಇವರು. ನೋಡ್ರಿ, ಅಮೆರಿಕ 20% ಅಂತ ಹೇಳ್ತಾ ಇದೆಯಲ್ಲ, ಅವ್ರಿಗಿಂತ ಕಡಿಮೆ. ಸಾರಾಂಶ ಏನು ಹೇಳಿದ್ರದ್ದು? ಒಟ್ಟಿನಲ್ಲಿ ಶುಲ್ಕ ಬಿತ್ತು ಅಂತ. ಒಬ್ಬ 20%, ಒಬ್ಬ 15, 18, 12 ಎಷ್ಟೋ ಹಾಕ್ಬೋದು. ಈ ಪರಿಸ್ಥಿತಿಯಲ್ಲಿ ಜಗತ್ತಿದೆ ಇವತ್ತಿಗೆ. ಅಮೆರಿಕ ಇರಾನ್ನ ನಡುವೆ ಪರಮಾಣು ಯುದ್ಧವೇ ನಡೆದು ಹೋಗುತ್ತಾ? ಇರಾನ್ನ ಮೇಲೆ ರಣಭೀಕರ ದಾಳಿಯ ಸುಳಿವನ್ನು ಕೊಟ್ಟಿರೋದು ಟ್ರಂಪಲ್ಲಿ. ಅಮೆರಿಕ ಇರಾನ್ ಯುದ್ಧಕ್ಕೆ ರಷ್ಯಾ ಕೂಡ ಎಂಟ್ರಿ ಆಗುತ್ತಾ? ಯಾಕೆ ರಷ್ಯಾ ಎಂಟ್ರಿ ಆಗುತ್ತೆ ಅಂದರೆ, ಅಮೆರಿಕದ ಪ್ರಾಬಲ್ಯವನ್ನು ಮಧ್ಯಪ್ರಾಚ್ಯದಲ್ಲಿ ರಷ್ಯಾ ಸಹಿಸಿಕೊಳ್ಳುವುದಿಲ್ಲ. ಮಧ್ಯಪ್ರಾಚ್ಯದವರೆಗೂ ಅಮೆರಿಕವನ್ನು ಬಿಟ್ಟುಕೊಂಡು ಬಿಟ್ಟರೆ, ಅಮೆರಿಕ ಇಲ್ಲಿ ಪತಾಕೆ ಹಾರಿಸ್ಬಿಟ್ರೆ, ನಾಟ್ ಓನ್ಲಿ ರಷ್ಯಾ, ಚೈನಾಗೂ ಕೂಡ. ಚೈನಾ ಇವರು ಮಧ್ಯಪ್ರಾಚ್ಯದವರೆಗೂ ಅಮೆರಿಕದವರು ಬಂದು ನಂದೇ ಎಲ್ಲ ಅಂತ ಹೇಳೋದು ಚೈನಾಗೆ ಇಷ್ಟ ಇಲ್ಲ. ಅದು ಅವರು ಸಹಿಸ್ಕೊಳ್ಳಲ್ಲ ಇದನ್ನು. ರಷ್ಯಾ ಕೂಡ ಸಹಿಸ್ಕೊಳ್ಳಲ್ಲ. ಭಾರತದ ಬಿಡಿ, ಸರಿಯಾದ ಸ್ಟ್ಯಾಂಡೇ ಗೊತ್ತಾಗ್ತಾ ಇಲ್ಲ. ಭಾರತ ಯಾವ ಸ್ಟ್ಯಾಂಡ್ ತೊಗೊಳ್ತಾ ಇದೆ? ಟ್ರಂಪ್ ವಿರುದ್ಧನ, ಟ್ರಂಪ್ ಪರನ, ಅಲಿಪ್ತ ನೀತಿನ, ಇರಾನ್ ಪರನ, ಇರಾನ್ ವಿರುದ್ಧನ, ಇಸ್ರೇಲ್ ಪರನ, ಇಸ್ರೇಲ್ ವಿರುದ್ಧನ. ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಮಾತಾಡ್ಬಿಟ್ರೆ 150 ಕೋಟಿ ಭಾರತೀಯರಿದ್ದಾರೆ, ನಾವು ಅಮೆರಿಕ ಇದ್ದಿದ್ರು ಅಷ್ಟೇ ಹೋಯಿತು ಹೇಳಿ ಆಯಿತು. ಬಟ್ ಆ ಭಾರತದ ಸ್ಟ್ಯಾಂಡೇ ಗೊತ್ತಾಗಲಿಲ್ಲ ಯಾರಿಗೂ ಇಲ್ಲಿ. ಇವ್ರದ್ದು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ. ಈಗ ರಷ್ಯಾ ಹೇಳ್ತಾ ಇದೆ, ರಷ್ಯಾ ಕೂಡ ಎಂಟ್ರಿ ಆಗಬಹುದು ಇವಾಗ ಇದಕ್ಕೆ. ಯಾಕೆ ಅಂದರೆ ಇಲ್ಲಿ ಇರಾನ್ ಪರ ಇದ್ದೀನಿ ನಾನು ರಷ್ಯಾ ಅಂತ ಬರ್ತಿಲ್ಲ ಅವರು. ನೋ,
ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಬಂದು ಕೂತ್ಕೊಂಡ್ರೆ ತೈಲ ಸಂಪತ್ತು ಅವ್ರಿಗೆ ಕೈಗೆ ಸಿಕ್ಕಿಬಿಟ್ರೆ ಜಗತ್ತಲ್ಲಿ ರಷ್ಯಾಗಿಂತ ಚೈನಾಗಿಂತ ಸ್ಟ್ರಾಂಗ್ ಆಗಿಬಿಡುತ್ತೆ ಅಮೆರಿಕ ಇನ್ನೂ. ಹಾಗಾಗಿ ಈಗಲೇ ಒಂದು ಹದ ಮಾಡಬೇಕು ಅಮೆರಿಕವನ್ನು, ಇಲ್ಲದ್ರೆ ಕಷ್ಟ ಆಗುತ್ತೆ ಅಂಥೇಳಿ ರಷ್ಯಾ ಕೂಡ ಎಂಟ್ರಿ ಆಗಬಹುದು ಅಂತ ಇದೆ.